ಪಾರ್ಬೆ ಪಾರ್ಬೆ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಮೀಕ್ಷಾಸ್ ಯೂಟ್ಯೂಬ್ ಚಾನಲ್. ಇವರು ನಮ್ಮ ಅತ್ತೆ ಮಗಳಾಗಿದ್ದಾರೆ. ನಾವೆಲ್ಲಿಗೆ ಬಂದಿದ್ವಿ ಅಂದ್ರೆ ಸಮೀಕ್ಷಾಕ್ಕಂದು ಮನೆಗೆ ಬಂದಿದೀವಿ. ಸೊ ಇಲ್ಲಿ ಪುತ್ತೇರಿ ಆಚರಿಸ್ತಾ ಇದೀವಿ. ಪುತ್ತೇರಿ ನಾವು ಪುತ್ತೇರಿ ಅಂತೀವಿ. ಸ್ಪೆಷಲ್ ಅಂತಂದ್ರೆ ಕಡಬು ತಿನ್ನೋದಲ್ಲ, ಪೂಜೆ ಹೆಂಗ್ ಮಾಡ್ತಾರೆ ಯಾಕೆ ಉತ್ತರಿ ಅಂದ್ರೆ ಏನಂತ ಹೇಳು. ಹುತ್ತರಿ ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ, ನನ್ನ ಪರ್ಸೆಪ್ಷನ್ ಅಲ್ಲಿ ಫಸ್ಟ್ ಕೈಲು ಕುಯ್ತಾರೆ ಅಲ್ವಾ, ಅವಾಗ ದೇವ್ರನ್ನ ಬೇಡ್ಕೊಂಡು ಕುಯ್ಯುವಂತ ಒಂದು ಹಬ್ಬ ಆಗಿದೆ. ಇದು ಕೊಡಗಿನಲ್ಲಿ ಫೇಮಸ್ ಆಗಿದೆ. ಸೊ ಎಲ್ಲರೂ ಆಚರಿಸ್ತಾರೆ. ಇಲ್ಲಿ ನಾವು ಅಕ್ಕನ ಮನೆಯಲ್ಲಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಿಮಗೆ ಕಾಣ್ಬೋದು ಬ್ಲಾಗ್ ಅಲ್ಲಿ. ಇಲ್ಲಿ ಪಟಾಕಿ ಎಲ್ಲ ಹಚ್ಚಿಸ್ತಿದ್ದಾರೆ. ಎಲ್ಲ ಪಟಾಕಿಗಳು ಪಟಾಕಿ ತಂದಿದ್ದಾರೆ. ಅದು ಇಲ್ಲಿ ತುಂಬಾ ಕೋಲ್ಡ್ ಅಲ್ವಾ, ಹಾಗಾಗಿ ಎಲ್ಲ ಸಾಫ್ಟ್ ಆಗಿದೆ. ಮತ್ತೆ ಯಾರು ಪಟಾಕಿ ಜಾಸ್ತಿ ಹೊಡಿಸ್ಬೇಡಿ, ಯಾಕಂದ್ರೆ ಏರ್ ಪೊಲ್ಯೂಷನ್ ಆಗುತ್ತೆ. ಮತ್ತೆ ನಿಮ್ ಸುತ್ತಮುತ್ತ ಅನಿಮಲ್ಸ್ ಏನಿದೆ ಅದಕ್ಕೆ ತುಂಬಾ ಇರಿಟೇಟ್ ಆಗುತ್ತೆ. ನನ್ ಕಿವಿಗೆ ಹೋಗ್ತಿದೆ ಅಂದ್ರೆ ಅನಿಮಲ್ಸ್ ನ ಥಿಂಕ್ ಮಾಡಿ, ಅವ್ರದ್ದು ಹಜಾರ್ಡ್ ಗಳು ತುಂಬಾ ಇದಿರುತ್ತೆ. ಸೊ ಹಾಗಾಗಿ ಅವರಿಗೂ ಇರಿಟೇಟ್ ಆಗುತ್ತೆ, ಏರ್ ಪೊಲ್ಯೂಷನ್ ಆಗುತ್ತೆ, ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ಸೊ ಯಾರು ಮಾಡಬೇಡಿ. ಹಾಯ್, ಹಲೋ, ಮಂಗೂಸ್ ಮಂಡೆ ಅದು ಸೂಪ್ ಒತ್ತಡದಾಯ್ತಾ ಮಾಂಪುಣ ನಮ್ಮಳು ಫುಲ್ ಕುಂಟು. ಗೈಸ್, ನಮ್ದು ತಮ್ಮ ಇದ್ದಾನೆಲ್ಲ ತುಂಬಾ ಕೀಟದೆ. ಮನೆಯೊಳಗೆ ಬಂದ್ಬಿಟ್ಟು ಪಟಾಕಿ ಓಡಿಸ್ತಾ ಇದ್ದಾನೆ. ಹೌದು, ಮನೆ ಒಳಗೆಲ್ಲ ಓಡಿಸ್ಬಾರ್ದು, ಮತ್ತೆ ಮಕ್ಳಿಗೆಲ್ಲ ಕೊಡ್ಬೇಡಿ. ನಾವು ಏನಕ್ಕೆ ಓಡಿಸ್ತಿರೋದಾದ್ರೆ, ನಾವು ತುಂಬಾನೇ ವರ್ಷ ಆಗ್ಬಿಡ್ತು, ಅದಕ್ಕೆ ಸ್ವಲ್ಪ ಎಂಜಾಯ್ಮೆಂಟ್ಗೆ ಅಂತ ನನ್ನ ತಮ್ಮ ಪಟಾಕಿ ತಂದ. ಆದ್ರೆ ಏನ್ ಮಾಡೋದು, ಎಲ್ಲ ಟುಸ್ ಟುಸ್ ಅನ್ಕೊಂಡು ಹೋಗ್ಬಿಡ್ತು. ಅದು ಹೆಂಗೆ ಟುಸ್ ಟುಸ್ ಅನ್ನತ್ತೆ ಹಂಗೆ ನಿಮ್ ಮನೆಯೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೆ. ಸೊ ಮತ್ತೆ ಇನ್ನೇನು, ನಾನ್ ಯಾರು ಅಂತ ನೋಡ್ತಿದ್ದೀರಾ? ನಾನಿಗೆ ಗೊತ್ತಲ್ಲ, ಮತ್ತೆ ಮಗಳು ನಾನು ಇವಳದು ತಂಗಿ. ಸಂಬಂಧ ಗೊತ್ತ, ಅತ್ತೆ ಮಗಳು. ಇಲ್ಲಿ ಉತ್ರಿ ಸ್ಪೆಷಲ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ಅತ್ತೆ, ನನಗೆ ಅಂತ ಕೊಟ್ಟಿದ್ದಾರೆ. ತಂಬಿಟ್ಟು ಹುತ್ರಿ ಕೆಣಸು ಪಾಯಸ ಮಾಡಿ. ಇವತ್ತು ಮನೆಗೆ ಬಂದಿದ್ದೀನಿ, ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ದಾರೆ. ಇವತ್ತು ಉತ್ತರಿಗೆ ಸ್ಪೆಷಲ್ ತಂಬಿಟ್ಟು ಮಾಡ್ತಿದ್ದಾರೆ. ಇದು ತಂಬಿಟ್ಟು ಪೌಡರ್, ಎಳ್ಳು ಮತ್ತು ಪಚ್ಚೆ ಬಾಳೆಹಣ್ಣು, ಇದು ಹುರಿಕಡಲೆ, ಬೆಲ್ಲದಲ್ಲಿ ಮಾಡ್ಬೋದು, ಶುಗರ್ ಕೂಡ ಹಾಕ್ಬೋದು. ಜಾಸ್ತಿ ಸ್ವೀಟ್ ಬೇಕಂತ ಇದ್ರೆ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಅದು ನಂಗೆ ತುಂಬ ಟೈಮ್ ಆಯ್ತು ತಿನ್ನದೆ, ಇವತ್ತು ತಿಂತಾ ಇರೋದು. ಹಂಗಲ್ಲ, ನಾನು ಲಾಸ್ಟ್ ಟೈಮ್ ಕೂಡ ಇರಲಿಲ್ಲ. ಜೂನಿಯರ್ ಗಿಲ್ಲಿ ನಟ ಇವನೇ, ಜೂನಿಯರ್ ಗಿಲ್ಲಿ ನಟ ಅವರೇ. ಇಲ್ಲಿ ಸೋಕಿಜಿ ಕಾವ್ಯ ಅವರೇ, ಕಾವ್ಯ ಮತ್ತೆ ಗಿಲ್ಲಿ ನಟ ಇವರೇ ಜೂನಿಯರ್. ನಾವು ಪಟಾಕಿ ಎಲ್ಲ ಸೆಲೆಬ್ರೇಟ್ ಮಾಡೋದೇ ಎಷ್ಟೋ ಟೈಮ್ ಆಯಿತು, ಇಯರ್ಸೇ ಆಗಿದೆ. ಇವಾಗಲೇ ನಾನು ಇಷ್ಟೆಲ್ಲ ಪಟಾಕಿ ನೋಡ್ತಿರೋದು. ನನ್ನ ಕಸಿನ್ಸ್ ಎಲ್ಲ ಬಂದಿದ್ದಾರೆ, ಆಂಟಿ ಅವರೆಲ್ಲ ಬಂದಿದ್ದಾರೆ, ಇನ್ನೂ ಕಸಿನ್ಸ್ ಬರ್ಲಿಕ್ಕಿದ್ದಾರೆ. ಎಷ್ಟೋ ಟೈಮ್ ಅಂದರೆ ಎಷ್ಟೋ ವರ್ಷ ಆದಮೇಲೆ ನಾವು ಇವತ್ತು ಪಟಾಕಿ ಹೊಡೆಯೋದೆಲ್ಲ ಸೆಲೆಬ್ರೇಟ್ ಮಾಡ್ತಿರೋದು ಫೆಸ್ಟನ್ನು. ಪಟಾಕಿ ಎಲ್ಲ ಅರ್ಧಂಬರ್ಧ, ಏನು ಸರಿಯಾಗಿ ಕ್ರ್ಯಾಕೇ ಆಗ್ತಿಲ್ಲ, ಒಟ್ಟನೇ ಇಲ್ಲ, ಬರೀ ಪೊಲ್ಯೂಷನ್ನೇ ಆಗ್ಬಿಟ್ಟಿದೆ. ಸೊ ಯಾರು ಪಟಾಕಿ ತರಬೇಡಿ, ತಂದ್ರೆ ಒಳ್ಳೇದು. ಸ್ವಲ್ಪ ತನ್ನಿ, ಮತ್ತೆ ಹುಷಾರಾಗಿ. ಐಟೆ ಮತ್ತೆ ಇವಾಗ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ ನೋಡಿ ಒಬ್ಳು. ಸುತ್ತ ಇನ್ನು ಸುತ್ತ ಪಟ್ಟದ ಬುಡ ಹುಡುಗೆ ಬಲು ಚಿಟಿ ಪಿಡಿ ಅಂತ.
ಇನ್ನು ಇದು ಎಂತ ಗೊತ್ತಾ, ಇದು ದುರ್ಸು 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 ಹೆಂಗ ದುರ್ಸು ಮಂಗಳೂರಲ್ಲಿ ದುರ್ಸು. ಇವಾಗ ನೋಡಿ ನಮ್ಮ ಮೌಲ್ಯ ಹೆಂಗೆ ದುರ್ಸು ಏನ ಕೈ ಇನ್ನ ಅಡ್ಡದ ಯೋಚನೆ ಉದ್ದದಿಲ್ಲ ಅರ್ಥ. ಆಲ್ರೆಡಿ ಜಾಲಿ. ಹಾಂ ಚತ ಮಧ್ಯದಲ್ಲಿ ಬಿಡುವಂತವ್ರೆ ನಿಮಗೇನಾದ್ರೂ ಹೇಳಕ್ಕಿಲ್ಲ, ಕೈ ಎತ್ತಬೇಕು. ನಾವು ಕೇಳ್ಬೇಕಾರೆ, ನಾವು ಇಲ್ಲಿ ಇಟ್ಕೊಂಡು ಮಾತಾಡ್ಬೇಕಾರೆ ನಿಮಗ್ ನೀವು ಗಲಾಟೆ ಮಾಡ್ಕೊಳಂಗಿದ್ರೆ ನಾನೇನ್ ತಮ್ಮ ಕೇಳ್ಕೊಂಡಿದ್ದೀನಿ. ನಮ್ಮೂರಲ್ಲಿ ಉತ್ರಿ ಹಬ್ಬ ಆದಮೇಲೆ 1 ಅಥವಾ 2 ದಿನದ ನಂತರ ಗ್ರಾಮದ ದೇವಸ್ಥಾನದಲ್ಲಿ ಕೋಲ್ಮನ್ ಅಂತ ಹಬ್ಬ ಆಗುತ್ತೆ. ಅದಕ್ಕೆ ನಾವೀಗ ಎಲ್ಲರೂ ಹೊರಟಿದ್ದೀವಿ. ಮತ್ತು ಲಾಸ್ಟ್ ವೀಡಿಯೋ, ನಮ್ಮೂರಿನ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಾನು ಮಿಸ್ ಆಗಿಬಿಟ್ಟು ಈ ಹಬ್ಬ 3 ಇಯರ್ಸಿಗೆ ಒಂದ್ಸಲ ಆಗುತ್ತೆ ಅಂತ ಅಂದಿದ್ದೀನಿ. ಅಲ್ಲ, ಇದು ಇಯರ್ಗೆ ಒಂದ್ಸಲ ಆಗೋದು. 3 ಇಯರ್ಸಿಗೆ ಒಂದ್ಸಲ ಒಂದು ಹಬ್ಬ ಆಗುತ್ತೆ. ಅದನ್ನ ನಾವಿಲ್ಲಿ ಬೋಡ್ನಮ್ಮೆ ಅಂತ ಕರಿತೀವಿ. ಬರ್ತಂತೆ